ಇಯರ್ ಎಂಡ್ ಪಾರ್ಟಿ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಪಾರ್ಟಿಗೆ ಮೇನ್ ಆಗಿ ಸೈಡ್ಸ್ ಬೇಕು. ಚಿಕನ್ ಫ್ರೈ, ಚಿಕನ್ ಕಬಾಬ್ ಮಾಡ್ತಿದ್ವಿ. ಫೈರ್ ಕ್ಯಾಂಪ್ ಹಾಕೋಕೆ ಅಂತಾನೆ ಇದನ್ನ ಮಾಡಿಸ್ಕೊ ಬಂದಿರೋದು. 6 ಮಂತ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ರಂತೆ. ಚಿಕನ್ ಜೊತೆ ಪೋರ್ಕ್ ಪ್ರಿಪೇರ್ ಮಾಡ್ತಿದ್ರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ನ್ಯೂ ಇಯರ್ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಚಿಕನ್ ಪೋರ್ಕ್ ರೆಸಿಪಿನೂ ಹಾಕಿದ್ದೀನಿ, ಕೊನೆವರೆಗೂ ವಿಡಿಯೋ ನೋಡಿ. ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಕೇಕ್, ಚಿಕನ್, ಪೋರ್ಕ್ ಎಲ್ಲ ತಗೊಬಂದ್ರು. ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಚಿ ಮೂಡ್ಗೆರೆಯಲ್ಲಿ ಮಾಡಿಸ್ಕೊ ಬಂದಿದ್ದು. ಇವ್ರ ಐಟಮ್ಸ್ ಎಲ್ಲ ತಗೋಬರತ್ತಿಗೆ ಲೇಟೇ ಆಗ್ಬಿಟ್ಟಿತ್ತು. ಪಾರ್ಟಿಗೆ ತುಂಬಾ ಜನ ಇರ್ಲಿಲ್ಲ, ಬರೀ 7 ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಇದು ಫೈರ್ ಕ್ಯಾಂಪಿಂಗ್ ಅಂತಾನೆ ಮಾಡ್ಸಿರೋದು. ಟಾರ್ ಡ್ರಮ್ ನ ಕಟ್ ಮಾಡ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾವು ಹೋಮ್ ಸ್ಟೇಗೆ ಹೋದಾಗ ನೋಡ್ಕೊ ಬಂದಿದ್ವಿ ಇದನ್ನ. ಸೇಮ್ ಅದೇ ತರ ಮಾಡ್ಸಿದ್ವಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ತುಂಬಾ ದಿನ ಬರುತ್ತೆ. ಬೆಂಕಿ ಹಾಕೋದ್ರಿಂದ ಡ್ರಮ್ ತುಂಬಾ ಟೈಮ್ ಬರಲ್ಲ ಅನ್ಸುತ್ತೆ. ಪಾರ್ಟಿಗೆ ಎಣ್ಣೆ ಇರ್ಲೇಬೇಕು. 1 ಬಾಕ್ಸ್ ತಂದಿದ್ರು. ನಮ್ಮ ಮಲೆನಾಡಲ್ಲಿ ಎಣ್ಣೆ ತುಂಡು ಇಲ್ಲ ಅಂದ್ರೆ ಫಂಕ್ಷನ್ಸ್ ನಡೆಯಲ್ಲ. ಅಂತದ್ರಲ್ಲಿ ಪಾರ್ಟಿ ಅಂತೂ ನಡೆಯಕ್ ಚಾನ್ಸೇ ಇಲ್ಲ. ನ್ಯೂ ಇಯರ್ ಎಲ್ಲೇ ಹೋದ್ರು ಕ್ರೌಡ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಯೋಚನೆ ಮಾಡ್ಬಿಟ್ಟು ಈ ತರ ಎಲ್ಲ ಪ್ಲಾನ್ ಮಾಡಿದ್ವಿ. ಎಣ್ಣೆನ ಒಳ್ಳೆ ಚಿಕ್ಕ ಮಗು ತರ ಕೌಂಟ್ಲದೆಲ್ಲ ಹಂಚ್ಕೊಂಡಿದ್ದಾನೆ ಸಚಿ. ಪಾರ್ಟಿಗೆ ಇವ್ರಿಬ್ರು ಜಾಯ್ನ್ ಆದ್ರು. ಇಬ್ರ ಹೆಸರು ಸಚಿ ಅಂತಾನೆ. ಸೇಮ್ ಮಗು ಕರ್ಕೊಂಡಂಗೆ ಕರ್ಕೊಂಡಿದ್ದಾನೆ. ಅಷ್ಟು ಸೇಫ್ಟಿಯಾಗಿ ನೋಡ್ಕೊಂತಿದ್ದಾನೆ. ಎಣ್ಣೆ ಬಾಟ್ಲನ್ನ ಕೋಲ್ಡ್ ಬೇಕು ಅಂತ ಫ್ರಿಡ್ಜಿಗೆ ಜೋಡಿಸ್ಕೊಂತಿದ್ರು. ನ್ಯೂ ಇಯರ್ಗಿಂತ ಫಸ್ಟ್ ಇಂದನೂ ಕೋಲ್ಡ್ ಇತ್ತು. ಇವತ್ತವರ್ಗುನು ಕೋಲ್ಡ್ ಸರಿಯಾಗಿಲ್ಲ. ವಾಯ್ಸ್ ಓವರ್ ಕೊಡಕ್ಕೆ ಕಷ್ಟ ಆಗ್ತಿದೆ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಅನ್ಬಿಟ್ಟು ಮಾಡ್ತಿದ್ದೆ. ನ್ಯೂ ಇಯರ್ ದಿನ ತ್ರಿಶೂಲಿಗೆ ಕ್ಯಾಂಟೀನ್ ಡೇ ಇತ್ತು. ಹಾಗಾಗಿ ಬಿಸ್ಕೆಟ್ ಮಾಡ್ತಾ ಇದ್ವಿ. ಇದ್ರ ಟೇಸ್ಟ್ ಮಾತ್ರ ಸಕ್ಕದಾಗಿ ಬಂದಿತ್ತು. ಆದ್ರೆ ತುಂಬಾ ಡೀಪ್ ಫ್ರೈ ಮಾಡಿದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು. ತುಂಬಾ ಈಸಿ ರೆಸಿಪಿ ಇದು. 1 ಮಿನಿಟ್ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ, ಚೆಕ್ ಮಾಡ್ಕೊಳ್ಳಿ ಬೇಕು ಅಂದ್ರೆ. ತುಂಬಾ ಹೊತ್ತು ಬೇಕು ಬೇಸಕ್ಕೆ ಇದನ್ನ. ಮರ್ತೋಗಿತ್ತು ನನ್ ಕ್ಯಾಂಟೀನ್ ಡೇ ಅನ್ನೋದೇ. ಲಾಸ್ಟಿಗೆ ನೆನಪಾಗಿ ಮಾಡಿದ್ದು, ಹಾಗಾಗಿ ಅರ್ಜೆಂಟಿಗೆ ಇದನ್ನ ಮಾಡಿದ್ವಿ, ಈಸಿ ಇರೋದ್ನ. ಕೇಕು ಕಾದಿದ್ದಂಗಿದೆ. ಚೆನ್ನಾಗಿದೆಯಾ ಹೋಗ್ಲಿ? ಇದಾ? ಓಕೆ ಹಾಲು ಗಟ್ಟಿ ಇರ್ಬೇಕಪ್ಪ. ಬಿಸ್ಕೆಟ್ ಗಟ್ಟಿಯಾಗಿತ್ತು ಅಂತ ಈ ತರ ಕಮೆಂಟ್ ಕೊಡ್ತಿದ್ದಾರೆ. ಫ್ರೈಗೆ ಪುದೀನ ಬೇಕಿತ್ತು, ಹಾಗಾಗಿ ಮನೆ ಹತ್ರದೇ ಕುಯ್ಕೊಂತಿದ್ದೆ. ಚಿಕನ್ ಫ್ರೈಗೆ ಫಸ್ಟೇ ಮಸಾಲ ಕಲಸಿಡ್ಬೇಕು. ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಚಿಕನ್ ಮಸಾಲ ಪೌಡ್ರ್ ಮಿಕ್ಸ್ ಮಾಡ್ಕೊತಿದೀವಿ. ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 1/2 hour ಬಿಟ್ಕೋಬೇಕು. ನೀಟಾಗಿ ಕಲಸಿ ಮ್ಯಾರಿನೇಟ್ ಆಗಕ್ ಬಿಡ್ಬೇಕು. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು. ನನ್ನ ಕಸಿನ್ ಮಾಡಿದ್ದು. ಟೇಸ್ಟ್ ಮಾತ್ರ ಅಲ್ಟಿ ಆಗಿತ್ತು. ಚಿಕನ್ ಕಬಾಬ್ ಮಾಡೋದಾದ್ರೆ ಈ ಮಸಾಲ ಯೂಸ್ ಮಾಡಿ ಸಕ್ಕದಾಗಿರುತ್ತೆ. ಫ್ರೈಗೆ ಈ ಮಸಾಲ ಯೂಸ್ ಮಾಡಿಲ್ಲ. ಕಬಾಬಿಗೂ ಒಟ್ಟಿಗೆ ಕಲಿಸ್ತಿದ್ವಿ. ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ದೆ ಅಷ್ಟೇ. ಈ ತರ ನೀಟಾಗಿ ಕಲಸಿ 30 ನಿಮಿಷ ಬಿಡಿ. ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡ್ಲಿ. 1 ಮಿಕ್ಸಿ ಜಾಡಿಗೆ ಲವಂಗ, ಚಕ್ಕೆ, ಏಲಕ್ಕಿನ ಹಾಕೊಂತಿದ್ದೀನಿ. ಹಾಗೆ ಪುದೀನ, ಸಾಂಬಾರ್ ಸೊಪ್ಪು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಚಿಕನ್ ಫ್ರೈ ಮಾಡೋಕ್ಕಿಂತ ಈ ತರ ಮಾಡಿದ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಶುಂಠಿ ಇರ್ಲಿಲ್ಲ, ಹಾಗಾಗಿ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂತಿದೀವಿ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬಹುದು. ಹೇಗಿದ್ರು ಗ್ರೈಂಡ್ ಮಾಡ್ತಿರೋದಲ್ಲ, ಅದನ್ನು ರುಬ್ಕೊಳುತ್ತೆ. ಈ ತರ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ಪಾತ್ರೆಗೆ ತುಪ್ಪ ಮತ್ತೆ ಎಣ್ಣೆನ ಹಾಕೋಬೇಕು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನ ಹಾಕೊಂಡು ಬೇಯಿಸ್ಕೋಬೇಕು. ಫಸ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕೊಂಡು ಬೇಯಿಸ್ಕೊಳ್ಳಿ ನೀಟಾಗಿ. ಆಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ಉಪ್ಪು ಹಾಕ್ಬೇಕು. ನೆಕ್ಸ್ಟ್ ರುಬ್ಕೊಂಡಿರೋ ಖಾರನ ಹಾಕೋಬೇಕು. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಯಾವ್ದೇ ಖಾರ ಆದ್ರೂ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಸ್ವಲ್ಪ ನೀರ್ ಹಾಕೋಬೇಕು. ಲಾಸ್ಟಿಗೆ ಮ್ಯಾರಿನೇಟ್ ಆಗಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಖಾರ ಎಲ್ಲ ಕುದ್ಮೇಲೆ ಇದನ್ನ ಹಾಕೋಬೇಕು. ನೆಕ್ಸ್ಟ್ 15 ಮಿನಿಟ್ಸ್ ಬಿಟ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಲಾಸ್ಟಿಗೆ ಲೆಮನ್ ಹಾಕೋಬೇಕು ಅರ್ಧ. ನಿಮ್ದೆಲ್ಲ ನ್ಯೂ ಇಯರ್ ಪಾರ್ಟಿಗೆ ಏನೇನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿನ ಹೆಚ್ಚ್ತಾ ಇದ್ದೆ. ಈ ಸೌತೆಕಾಯಿನ ಬೇಗ ಹೆಚ್ಚಿಟ್ಟು ಒಂದು ಉಳ್ದಿರ್ಲಿಲ್ಲ ಸೈಡ್ಸ್ ಅಷ್ಟೊತ್ತಿಗೆ. ಮಕ್ಳೇ ತಿಂದು ಫುಲ್ ಖಾಲಿ ಮಾಡಿಟ್ಟಿದ್ರು. ಮೊಸರುಳಿಗೆ, ಪೋರ್ಕಿಗೆಲ್ಲ ಹೆಚ್ಚುತ್ತಾ ಇದ್ರು. ನನ್ನ ಹಸ್ಬೆಂಡು ಡಿಗ್ರಿ ಟೈಮಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಹೋಗಿದ್ರಂತೆ 3 ಮಂತ್. ಅದ್ರಲ್ಲಿ ಏನು ಕಲ್ತಿಲ್ಲ, ಬರೀ ತರಕಾರಿ ಹೆಚ್ಚೋದ್ ಮಾತ್ರ ಕಲ್ತಿರೋದು. ಬೇರೆ ಏನ್ ಅಡ್ಗೆನೂ ಮಾಡಕ್ ಬರಲ್ಲ, ಬೇರೆ ಏನ್ ಕೇಳಿದ್ರು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮೋಸ್ಟ್ಲಿ ಒಂದ್ಸತಿ ಮಾಡಿಸಿದ್ರೆ ನಮ್ಮ ಹತ್ರನೇ ಮಾಡಿಸ್ತಾರೆ ಅಂತ ಇರ್ಬೇಕು. ತರಕಾರಿ ಮಾತ್ರ ತುಂಬಾ ನೀಟಾಗಿ ಕಟ್ ಮಾಡ್ಕೊಡ್ತಾರೆ ಯಾವಾಗ್ಲೂ ಅಷ್ಟೇ. ಪೋರ್ಕ್ನ ಸಚ್ಚಿ ಮಾಡಿದ್ದು. ಅರಿಶಿನ ಪುಡಿ, ಉಪ್ಪು ಹಾಕೊಂಡು ಕಂದಿಸ್ಕೊಂತಿದ್ದಾರೆ. ಪೋರ್ಕ್ ತಿನ್ನೋದು ಇಲ್ಲ, ನಂಗೆ ಮಾಡಕ್ಕೂ ಬರಲ್ಲ. ಸಜ್ಜಿ ಅಂತೂ ಸಕ್ಕದಾಗಿ ಮಾಡ್ತಾರೆ ಪೋರ್ಕ್ನ. ಪೋರ್ಕ್ಗೆ ಸ್ವಲ್ಪ ನೀರ್ ಬಿಡ್ತಿತ್ತು, ಎಕ್ಸ್ಟ್ರಾ 1 ಗ್ಲಾಸ್ ಅಷ್ಟೇ ನೀರ್ ಹಾಕೊಂಡಿದ್ದಾರೆ. ಇದಕ್ಕೆ ಯಾವುದೇ ತರ ಒಗ್ಗರಣೆ ಹಾಕ್ಬಾರ್ದು. ಬರೀ ಈರುಳ್ಳಿ ಮೆಣಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ತಿದ್ದಾರೆ. ನಮ್ ಸೈಡ್ ಎಲ್ಲ ಪೋರ್ಕ್ ಇದೇ ತರ ಮಾಡೋದು. ಮಲ್ನಾಡ್ ಸ್ಪೆಷಲ್ ಪೋರ್ಕ್ ಇದು.
ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂತಿದ್ದೀನಿ. ಬೇಕು ಅಂದರೆ ಜೀರಿಗೆ ಮೆಣಸಿನ್ಕಾಯಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಖಾರ ಪುಡಿ ಧನಿಯಾ ಪುಡಿನ ನಾನಿಲ್ಲಿ ಹುರಿದು ಇಟ್ಟಿದ್ದೀನಿ. ಈ ಥರ ಹುರಿದು ಹಾಕಿದ್ರೆ ಸಕ್ಕದಾಗಿರುತ್ತೆ ಅಂತ ಟೇಸ್ಟು. ಯಾವಾಗ್ಲೂ ಹಿಂಗೆ ಹುರಿದೇ ಹಾಕ್ಕೊಂತಾರೆ. 1 kg ಪೋರ್ಕಿಗೆ 2 ಸ್ಪೂನ್ ಖಾರ ಪುಡಿ 2 ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದಾರೆ ಅಷ್ಟೇ. ಇದರಿಂದಾನೇ ಪೋರ್ಕ್ ಕಲರ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 75% ಬೆಂದಾದ್ಮೇಲೆ ಖಾರ ಪುಡಿ ಧನಿಯಾ ಪುಡಿನ ಹಾಕೋಬೇಕು, ಮೊದಲೇ ಹಾಕ್ಕೋಬಾರ್ದು. ಜೊತೆಗೆ ಅರ್ಧ ಲೆಮನ್ ಕೂಡ ಆ್ಯಡ್ ಮಾಡಿದ್ದಾರೆ. ನೋಡಕ್ ಮಾತ್ರ ಸಕ್ಕದಾಗಿತ್ತು. ಟೇಸ್ಟ್ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇದಕ್ಕೆ ಇನ್ನೊಂದು ಕೂರ್ಗ್ ಮಸಾಲ ಅಂತ ಸಿಗುತ್ತೆ, ಅದನ್ನ ಕೂಡ ಆ್ಯಡ್ ಮಾಡ್ಬೋದು. 10 ರೂಪೀಸ್ ಇರುತ್ತೆ ಆ ಪ್ಯಾಕೆಟು. ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತಂತೆ. ಇಲ್ಲ ಅಂದರೆ ಇಷ್ಟೇ ಹಾಕಿದ್ರು ಸಾಕು. ಇಷ್ಟೇ ಇಲ್ಲ ಹಾಕಿರೋ ವಿಡಿಯೋದಲ್ಲಿ ಇಷ್ಟೇ ಬರ್ತಿರೋದು. ಒಂದು ಸ್ಟೋರಿ ಅಡುಗೆ ಎಲ್ಲ ಮುಗಿಸಾಗೋತ್ತಿಗೆ 7 o'clock ಆಗಿತ್ತು. ಆಲ್ರೆಡಿ ಇವರೆಲ್ಲ ಸೇರ್ಕೊಂಡು ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು. ಟಾರಿಂದ ಆಗಿರೋದ್ರಿಂದ ಫಸ್ಟ್ ಟೈಮ್ ಬೆಂಕಿ ಹಾಕಿದ ತಕ್ಷಣ ಫುಲ್ ಟಾರ್ ಎಲ್ಲ ಇಳಿತಿತ್ತು. ಸ್ವಲ್ಪ ಹೊತ್ತು ಆದ್ಮೇಲೆ ಸರಿ ಆಯ್ತು. ಬಟ್ ಫೈರ್ ಕ್ಯಾಂಪಿಗೆ ಅಂತೂ ಸಕ್ಕದಾಗಿದೆ ಇದು. ಬ್ಯಾಂಗ್ಳೂರಿಂದ ನನ್ನ ಫ್ರೆಂಡ್ ಬರ್ಬೇಕಾದ್ರೆ ಲೇಟ್ ಆಯ್ತು. ಹಾಗಾಗಿ ಅವ್ರು ಇನ್ನೂ ಜಾಯಿನ್ ಆಗಿರ್ಲಿಲ್ಲ. ಬಸ್ ಏನೋ ಪ್ರಾಬ್ಲಮ್ ಆಗಿ 1 hour ಲೇಟ್ ಆಗಿ ಬಂದ್ರು. ಬೇಗನೆ ಮಕ್ಳಿಗೆಲ್ಲ ಊಟ ಮಾಡಿಸಿ ಮಂಗಿಸಿದ್ವಿ. ಎಲ್ಲ ಮಾಡಿ ಒಂದು ಏನಕ್ಕೆ ಸಚ್ಚಿ ಫೈರ್ ಕ್ಯಾಂಪಿಂಗ್ ಅಂತಾನೆ ಸೌದೆ ಲೋಡ್ ಮಾಡ್ಕೊ ಬಂದಿದ್ದ. ಅದನ್ನ ಖಾಲಿ ಮಾಡೋವರೆಗೂ ಅವನಿಗೆ ಸಮಾಧಾನ ಇಲ್ಲ. ಹೋಗಿ ಬಂದು ಸೌದೆ ಹಾಕ್ತಿದ್ದ ಬೆಂಕಿಗೆ. ಚಳಿಗಿಂತೂ ಫೈರ್ ಕ್ಯಾಂಪ್ ಸಕ್ಕತ್ತಾಗಿತ್ತು. ಎಲ್ಲ ಪಾರ್ಟಿಯಾಗಿ ಮುಗಿಸೋತ್ತಿಗೆ 12 ಗಂಟೆ ಆಗಿದೆ ಗೊತ್ತಾಗ್ಲಿಲ್ಲ. 2025 ಗಿಂತನೂ ಎಲ್ಲರಿಗೂ ಒಳ್ಳೇದಾಗ್ಲಿ 2026 ಅಲ್ಲಿ. 2026 ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ನೂ ಸ್ವಲ್ಪ ಎಫರ್ಟ್ ಆಗಿ ವಿಡಿಯೋ ಮಾಡಬೇಕು ಅಂತ ನಾನಂತೂ ಅನ್ಕೊಂಡಿದೀನಿ. ಅದಕ್ಕೆ ನಿಮ್ ಸಪೋರ್ಟ್ ಇರಲೇಬೇಕು. ಯೂಟ್ಯೂಬ್ ಲೆಂತಿ ವಿಡಿಯೋ ಹಾಕೋದು ತುಂಬಾ ಕಷ್ಟ ಇರುತ್ತೆ. ಎಡಿಟಿಂಗ್, ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ತುಂಬಾ ಟೈಮ್ ಬೇಕು. ಈ ಸಜ್ಜಿಯಿಂದ ಎಲ್ಲರ ಮುಖದಲ್ಲೂ ಕೇಕ್ ಆಗಿತ್ತು. ಹೋಗಿ ಬಂದು ಎಲ್ಲರಿಗೂ ಹಚ್ಚುತ್ತಿದ್ದ. ಕೇಕ್ ಮಾತ್ರ ವೇಸ್ಟ್ ಮಾಡಿಲ್ಲ, ಬರೀ ಕ್ರೀಮ್ ಮಾತ್ರ ತಗೊಂಡ್ ಹಚ್ತಿದ್ದ. ಕೇಕ್ ಟೇಸ್ಟ್ ಸಕ್ಕದಾಗಿತ್ತು ಅಂತ ಬರೀ ಕ್ರೀಮ್ ಮಾತ್ರ ವೇಸ್ಟ್ ಮಾಡ್ದ. ಯಪ್ಪ, ಇದು ತಲೆ ಕೂದ್ಲಿಗೆಲ್ಲ ಹಚ್ಚಿಟ್ಟಿದ್ದ.